ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅದಕ್ಕೆ ನೋಡ್ರಿ ಲಿಪ್ಸ್ಟಿಕ್ನ ಬಟ್ಟಿಟ್ಕೊಬತ್ತವ್ರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಶಂಕರ್ ಬ್ಲಾಗ್ಸ್. ಇವತ್ತಿನ ಏನು ಸ್ಪೆಷಲ್ ಅಂತ ನೋಡೋಣ. ಆಲ್ಮೋಸ್ಟ್ ಈಗ 7:30. ನಾನು ಈ ಬ್ಲಾಗ್ನ 21st ನೈಟಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ 21st ಇಂದ ನಮ್ಮೂರಲ್ಲಿ ಜಾತ್ರೆ ನಡೀತಿತ್ತು. ಸೊ ಅವತ್ತು ನಾನು ಆಂಜನೇಯಂಗೆ ದೀಪ ತೊಗೊಂಡೋಗ್ಬೇಕಿತ್ತು, ಬೆಲ್ಲದ ಆರತಿ. ಸೊ ಅದನ್ನು ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಾವು ದೀಪ ತೊಗೊಂಡು ಹೊರಟ್ವಿ. ಇದಾಗಿತ್ತು ಡೇ 1 ವ್ಲಾಗ್. ಸೊ ಇದನ್ನು ಮುಗಿಸ್ಕೊಂಡು ನಾನು ಮನೆಗೆ ಬಂದು ನಮ್ಮ ಅದಕ್ಕೆ ಮೆಹಂದಿ ಹಾಕಿ ನಮ್ಮ ದೊಡ್ಡಮ್ಮ ಇಲ್ಲಿ ತಂಬಿಟ್ಟು ಮಾಡ್ತಿದ್ರು. ಅದನ್ನು ನೋಡಿಕೊಂಡು ಅವ್ರು ತಂಬಿಟ್ಟು ಮಾಡ್ತಿದ್ರು, ನಾನು ಇಲ್ಲಿ ಮೆಹಂದಿ ಹಾಕ್ಕೊತಿದ್ದೆ. ನೆಕ್ಸ್ಟ್ ಡೇ ಇದು ಟ್ಯೂಸ್ಡೇ ಮಾರ್ನಿಂಗ್. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಬ್ಬರು ದೀಪಕ್ಕೆ ರೆಡಿ ಮಾಡ್ತಿದ್ರು, ಹೂವು ಎಲ್ಲ ಹೆಟ್ಟಿ. ಸೊ ಅವರಿಬ್ಬರು ರೆಡಿ ಮಾಡಿರೋ ದೀಪ ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರು ರೆಡಿ ಮಾಡೋಷ್ಟರಲ್ಲಿ ನಾನು ರೆಡಿಯಾಗಿ ಬಂದು ಇಲ್ಲಿ ದೀಪ ಹಚ್ಚಿ ದೇವರಿಗೆ ದೀಪ ಎತ್ಕೊಂಡು ಹೋಗ್ಬೇಕಿತ್ತು. ಅವ್ರು ರೆಡಿ ಮಾಡೋದ್ರಿಂದ ನಾನು ದೀಪ ಎತ್ಕೊಂಡು ಹೋದೆ. ಎಲ್ಲ ಒಬ್ಬರೇ ಮಾಡಬೇಕಂದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಕೆಲಸನೂ ಡಿವೈಡ್ ಮಾಡ್ಕೊಂಡು ಮಾಡಿದ್ವಿ. ಸೊ ಅವ್ರು ಪ್ರಿಪೇರ್ ಮಾಡಿಕೊಟ್ಟಿದ್ರು, ನಾನು ದೀಪ ಎತ್ಕೊಂಡು ಹೋದೆ. ಈ ಊರ ಹಬ್ಬ ಎಲ್ಲ ವರ್ಷಕ್ಕೆ ಒಂದ್ಸತಿ ಬರುತ್ತೆ. ವರ್ಷಕ್ಕೆ ಒಂದ್ಸತಿ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ದೇವ್ರ ಮೈ ಮೇಲೆ ಬೇಕು ನಾವಿಲ್ಲಿ ದೀಪ ಎಲ್ಲ ಮುಗಿಸ್ಕೊಂಡ್ಬಂದು ನನ್ನ ಫ್ರೆಂಡ್ ಬಂದಿದ್ಲು. ಸೊ ಅವ್ರ ಜೊತೆ ನಾನು 3 ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಅಷ್ಟು ಬಿಸಿಲಲ್ಲಿ ನಾವು ಓಡಾಡ್ಕೊಂಡು ಬಂದಿದ್ವಿ. ಅದೇ ಟೈಮಲ್ಲಿ ಕರೆಂಟ್ ಕೂಡ ಹೋಗಿತ್ತು. ಸೊ ನಾವು ಊಟ ಮುಗಿಸ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ನಾವು ಹೋದ್ವಿ. ನನ್ನ ಫ್ರೆಂಡ್ ವೀಡಿಯೋಗೋಸ್ಕರ ನನ್ನ ತಿರುಗಿಸಿ ಬಿದೋಗೋ ರೇಂಜಿಗೆ ನನ್ನ ತಿರುಗಿಸಿದ್ಲು ನೋಡಿ. ಅಷ್ಟು ಮಾರ್ನಿಂಗ್ ವ್ಯೂ ನೋಡಿದ್ರು ನೈಟ್ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲ. ಸೊ ಅದನ್ನು ಮುಗಿಸ್ಕೊಂಡು ಮತ್ತು ನೈಟ್ ಮುನೇಶ್ವರಂಗೆ ದೀಪ ತೊಗೊಂಡೋಗ್ಬೇಕಿತ್ತು. ಆ ಕತ್ಲಲ್ಲಿ ಟಾರ್ಚ್ ಆನ್ ಮಾಡಿಕೊಂಡು ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತಿದ್ದೆ. ಕಾಣಿಸ್ತಾ ಇದೀವಾ ನೋಡಿ ಎಷ್ಟು ಕತ್ಲೈತೆ. ಕತ್ಲಲ್ಲಿ ನಾವು ಚೆನ್ನಾಗಿ ಕಾಣಿಸ್ಲಿ ಮನುಷ್ಯ ಚೆನ್ನಾಗಿ ಕಾಣಿಸ್ಲಿ, ಚಿಂದು ಚೆನ್ನಾಗಿ ಕಾಣಿಸ್ಲಿ. ಫಸ್ಟ್ ನಾವು ಮುನೇಶ್ವರಿ ನಮ್ಮ ತೋಟದ ಹತ್ರ ಮಾಡ್ತೀವಿ. ಹೋಗೋಷ್ಟರಲ್ಲಿ 10 ಗಂಟೆ ಆಗಿತ್ತು ನೋಡಿ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಮರಿ ಎಲ್ಲ ಹೊಡೆದು ಸೊ ಇಲ್ಲೂ ದೀಪ ಎಲ್ಲ ಮುಗಿಸ್ಕೊಂಡು 2 in 1 ಅನ್ನೋ ಥರ ಆ ಕತ್ಲಲ್ಲಿ ಟಾರ್ಚ್ ಇಟ್ಕೊಂಡು ವ್ಲಾಗ್ ಮಾಡ್ಕೊಂಡು ಹೋಗ್ತಿದ್ದೆ ನಾನು. ಹಾಕೊಂಡು ಹೋಗ್ತಾ ಇದ್ದೀನಿ. ನಡೆಯಲ್ಲ ಆವಂತೆ ಆವು ಈ ನಮಗ ಬಾರಿ ಅವನೇ ಆವಂತೆ ಆವು. ಹ್ಞೂ ಉಸ್ ಅಂತದೆ ನಡಿ ಇವಾಗ ಡೈ. ಕತ್ಲಲ್ಲಿ ನನ್ನ ತಮ್ಮಂದಿರು ಸುಮ್ಮನೆ ಬರ್ತಿರ ಬಳ ಹಿಡ್ಸ್ಕೊಂಡು ಬರ್ತಿದ್ದೆ. ರೋಡು ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ವೆಡ್ನೆಸ್ಡೇಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ. ಬೆಳಗ್ಗೆನೇ ಎದ್ದು ಟ್ರೆಡಿಷ್ನಲಾಗಿ ರೆಡಿ ಆಗಬೇಕಂದ್ರೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ಯಾರಿ ಎಲ್ಲ ಕೊಡ್ತಿದ್ದೆ. ಮತ್ತು ಇಲ್ಲಿ ಬಿರಿಯಾನಿ ರೆಡಿ ಮಾಡ್ಕೊತಿದ್ದಾರೆ. ನಮ್ಮ ದೊಡ್ಡಮ್ಮ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ನಾನು ಅದನ್ನು ವ್ಲಾಗ್ ಮಾಡ್ತಿದ್ದೀನಿ. ಅವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ವೆಡ್ನೆಸ್ಡೇ ಆಗಿರೋದ್ರಿಂದ ನಾನ್ ವೆಜ್ ಡೇ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಅವ್ರಿಗೇನು ಹೆಲ್ಪ್ ಮಾಡೋದಿಲ್ಲ, ನನ್ನ ಕೆಲಸ ಏನಿದ್ರು ದೀಪ ತೊಗೊಂಡೋಗೋದು. ಸೊ ಎಲ್ಲ ಮುಗಿಸ್ಕೊಂಡು ಬಂದೆ. ನಾನಿಲ್ಲಿ ದೋಸೆ ತಿಂತಿದ್ದೆ. ನಮ್ಮ ಅದಕ್ಕೆ ಆಲ್ರೆಡಿ ಬಿರಿಯಾನಿ ಪ್ರಿಪೇರ್ ಮಾಡಿ ಆಲ್ರೆಡಿ ಎಲ್ಲ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಾನು ನಮ್ಮ ಪಾಪು ವೆಜ್ ತಿಂತಿದ್ದೀನಿ, ನಮ್ಮ ಪಾಪು ಕುಕುಂಬರ್, ಮತ್ತು ನಾನು ದೋಸೆ ತಿಂತಿದ್ದೀನಿ. ಯಾವ ವಿಡಿಯೋ ತಿಂತಿರೋದು ನೋಡ್ಸ್ ಮಗನೇ. ಇವನು ತಿಂತಿರೋದು ಸೌತೆಕಾಯಿ. ಇವರಿಲ್ಲಿ ಪಟ್ಟಣಮ್ಮ ದೇವರಿಗೆ ಆರತಿ ರೆಡಿ ಮಾಡ್ತಿದ್ದಾರೆ. ನಮ್ಮ ಬಾದಾಮ್ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ ನೋಡಿ. ನಮ್ಮ ಅಣ್ಣ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ. ನಮ್ಮ ಕಂದಮ್ಮ ಇಲ್ಲಿ ರೆಡಿ ಆಗ್ತೈತೆ. ಹಾಯ್ ಪೂಜಿ, ಹಾಯ್.
ಹಾಯ್ ಹಾಯ್. ಬಟ್ ನಾವು ಇನ್ನೊಂದು ಏನು ಪ್ರಾಕ್ಟೀಸ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಥರ ಇನ್ನೂ ಒಂದು ದೀಪ ತೊಗೊಂಡೋಗ್ಬೇಕಿತ್ತು. ಅದಕ್ಕೆ ಸ್ವಲ್ಪ ಟ್ರೆಡಿಷ್ನಲಾಗಿ ರೆಡಿ ಆಗೋಣ ಅಂದ್ಬಿಟ್ಟು ನಾನು ಸ್ಯಾರಿನ ವೇರ್ ಮಾಡಿದ್ದೀನಿ. ಇದು ನನ್ನ ಫೈನಲ್ ಡೇ ಔಟ್ಫಿಟ್ ಆಗಿತ್ತು. ಸೊ ರೆಡಿಯಾಗಿ ನನ್ನ ದೇವ್ರಿಗೆ ದೀಪ ತೊಗೊಂಡೋಗೋಕ್ಕೆ ಪೂಜೆ ಮಾಡಿ ಎತ್ಕೊಂಡು ಹೋಗ್ತಿದ್ದೇನೆ. ದೇವಸ್ಥಾನ ದೂರ ಇರೋದ್ರಿಂದ ಫಸ್ಟ್ ಎಲ್ಲ ನಡ್ಕೊಂಡು ಹೋಗ್ತಿದ್ರು. ಬಟ್ ನಾನು ಯಾವಾಗಲೂ ಕಾರಲ್ಲಿ ಹೋಗ್ತಿದ್ದೆ ಇಲ್ಲ ಗಾಡೀಲಿ ಹೋಗ್ತಿದ್ದೆ. ನಾವಲ್ಲಿ ರೀಚ್ ಆಗೋಷ್ಟರಲ್ಲಿ 2 ಗಂಟೆ ಆಗಿತ್ತು. ಫೈನಲ್ ಆಗಿ ಲಾಸ್ಟ್ ದೀಪನ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಬಿಸಿ ಆಗಿರೋ ಎಷ್ಟೇ ಟಯರ್ಡ್ ಆಗಿದ್ರು ಓಲ್ಡ್ ಸಾಂಗ್ಸ್ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೇ ರೌಂಡ್ ಹೊಡ್ಸಿದ್ದೀವಿ. ಕಾಲುಗಳು ಸುಡ್ತಾ ಇದ್ದಾವೆ, ನಂಬಿಕೆ ಇರೋಕತ್ತಾ ಇರಲಿಲ್ಲ ಅಲ್ಲಿಗೆ. ನಾವು ಹೋಗ್ತಾ ಇದ್ವಿ ಇನ್ನೊಂದು ರೌಂಡ್ಗೆ, ಆಮೇಲೆ ಬೇಡ ಬೇಡ ಅಂದ್ಬಿಟ್ಟು ಹಂಗೋದು. ಕಾಲು ಚುರಿ ಚುರಿ ಅಂತ ಇದ್ವಿ. ಆರು ಸುತ್ತೈತೆ ಸುತ್ತು ಅಂತ. ಯಾಕೆ ನಿನ್ನ ನೋಡ್ತೀನಿ ನನ್ನ ತಮ್ಮ ಎಷ್ಟು. ಸೊ ಮನೆಗೆ ಹೋಗಿ ನಾವೆಲ್ಲರೂ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಬೇಕಿತ್ತು. ಸೊ ಎಲ್ಲರೂ ಹೊರಟ್ವಿ. ನಾವು ಬಂದ್ವಿ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 5 o'clock ಆಗಿತ್ತು. ಸೀರೆ ಉಟ್ಕೊಂಡಿದ್ದೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಂತ ನಮ್ಮ ಹೇಳ್ತಿದ್ರು. ಏ ಬಗರಿ ಊಟ ತಿಂದೇ ನಾವು ಊರಿಂದ ಹೊರಟ್ವಿ ಅಂದ್ಬಿಟ್ಟು ಊಟ ಮಾಡಿಕೊಂಡು ಹೋದ್ವಿ. ಮತ್ತು ಸ್ವಲ್ಪ ರೆಸ್ಟ್ ಮಾಡಿ ನಾವು ಚಿಕ್ಕಮ್ಮ ಮನೆ ಹತ್ರ ಆರ್ಕೆಸ್ಟ್ರಾ ಹೋಗಿದ್ವಿ. ಸ್ವಲ್ಪ ಸಾಂಗ್ ಸೆಲೆಕ್ಟೆಡ್ ಇಷ್ಟ ಆಗಿರೋದು ನಾನು ಡಿಫೆನ್ಸ್ ತೊಗೊಂಡಿದ್ದೇನೆ ಅಷ್ಟೇ. ಏನೇ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ರು ಎಲ್ರಿಗೂ ಒಂದೇ ಥರ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ರಿಗೂ ಇಷ್ಟ ಆಗೋ ಥರನೇ ಅವ್ರು ಸೆಲೆಕ್ಷನ್ ಮಾಡ್ತಾರೆ. ಸಾಂಗ್ಸ್ ಆಗಿರ್ಬೋದು ಏನೇ ಆಗಿದ್ರು ಎಲ್ರಿಗೂ ಇಷ್ಟ ಆಗೋ ಥರನೇ ಮಾಡ್ತಾರೆ. ಸೊ ಅಲ್ಲಿ ಸೀನ್ಸ್ ಅಂತೂ ಎಲ್ಲ ಪ್ರೋಗ್ರಾಮಲ್ಲಿ ಆಗುತ್ತೆ. ಸ್ಟೇಜ್ ಮೇಲೆ ಅವ್ರು ಮಾಡ್ತಿದ್ರು, ಬ್ಯಾಕ್ ಸೈಡ್ ಬ್ಯಾಕ್ ಬೆಂಚಸ್ ಅನ್ನೋದೆಲ್ಲ ಮಕ್ಕಳು. ಈ ಪ್ರೋಗ್ರಾಮ್ ನೋಡೋಕ್ಕೆ ಲೂಸಿ, ಮಮ್ಮಿ, ನಾನು, ಚಿನ್ನಿ, ಮಮ್ಮಿ ಎಲ್ಲರೂ ಹೋಗಿದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರೆಸ್ಟ್. ನನಗೆ ಯಾವ ಸಾಂಗ್ಸ್ ಇಷ್ಟ ಆಯಿತೋ ಆ ಸಾಂಗ್ಸ್ ವೀಡಿಯೋಸ್ ಮಾತ್ರ ನಾನು ತೊಗೊಂಡೆ. ಮನೆಗೆ ಬಂದು ಊಟ ಮಾಡಿ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ನನ್ನ ಹೇರ್ಸ್ ನೋಡಿದ್ರೆ ಫುಲ್ ಕರ್ಲಿ ಆಗಿತ್ತು. ನನ್ನ ಕರ್ಲಿ ಹೇರ್ಸ್ ಇಷ್ಟ ಅಂದ್ಬಿಟ್ಟು ಆ ವೀಡಿಯೋ ತೊಗೊಂಡೆ. ಸೊ ಬೇಸಿಕಲಿ ನನಗೆ ಕರ್ಲಿ ಹೇರ್ಸ್ ಇಷ್ಟ ಆಗುತ್ತೆ, ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಸ್ಟ್ರೈಟ್ ಹೇರ್ಸ್ ಇದೆ. 3 days ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಂಕರ್ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.